ಕೆಮ್ಮಿದ್ರೆ ಇದು ಯಾರು ನೋಡಲ್ಲ. ರೂಮಲ್ಲಿ ಕಾಫ್ ಸಿರಪ್ ಇದೆ, ಕ್ಯಾಂಡಿ ಇದೆ, ಟ್ಯಾಬ್ಲೆಟ್ ಇದೆ, ಬೇಕಿದ್ರೆ ತಂದ್ಕೊಡ್ತೀನಿ. ಪರವಾಗಿಲ್ವೇ? ಇಷ್ಟೊಂದು ಕೇರ್ ಇದೆ? ಇದ್ದೇ ಇರುತ್ತೆ, ಇರೋದಷ್ಟೇ ಇಲ್ಲ, ದಿನ ದಿನ ಜಾಸ್ತಿ ಆಗುತ್ತೆ. ನನಗೆ ನಿಮ್ಮ ಥರ ಕಲ್ ಮನ್ಸಿಲ್ಲ. ಮನಸ್ಸಲ್ಲೂ ಕಲ್ಲಿರುತ್ತಾ? ಆ್ಯಕ್ಚುಲಿ ಕಿಡ್ನಿಲಿ ಸ್ಟೋನ್ ಇರುತ್ತೆ ಅಂತ ಕೇಳಿದ್ದೆ, ಆದರೆ ನಿಮ್ಮ ಮನಸ್ಸಲ್ಲೂ ಕಲ್ಲಿರುತ್ತೆ ಅಂತ ಕಂಡಿಡ್ದಿದ್ಯಾ ಅಂದರೆ ಬೇರೆ ಮಿನಿಮಮ್ ಅಂದ್ರೆ ನಿಂಗೊಂದು ಆಸ್ಕರ್ ಅವಾರ್ಡ್ ಆದರೂ ಕೊಡಿಸ್ಬೇಕು. ಆಸ್ಕರ್ ಕೊಡೋದು ಆ್ಯಕ್ಟಿಂಗಿಗೆ, ಇನ್ವೆನ್ಷನ್ಗಲ್ಲ. ನಾನು ಹೇಳಿದ್ದು ನೀನು ಆ್ಯಕ್ಟಿಂಗಿಗೇನೆ. ನಾನೇನು ಆ್ಯಕ್ಟಿಂಗ್ ಮಾಡ್ತಿಲ್ಲ, ಐ ಆಮ್ ಎಜುಕೇಟೆಡ್. ನೀನು ಎಜುಕೇಟೆಡ್ ಅಂತ ಗೊತ್ತಾಯ್ತಲ್ಲ, ತಪ್ಪಾಗಿ ಬರ್ದಿದ್ದಲ್ಲ. ಏನು ತಪ್ಪು? ಏನು ತಪ್ಪು? ಸ್ಪೀಡಾಗಿ ಹೇಳಿದ್ದು ನಿಮ್ಮ ತಪ್ಪು. ಸದ್ಯ ಈಗಲಾದ್ರೂ ತಿರ್ಗೋದಿಲ್ಲ. ನನ್ ಕೋಪ ಬಂದ್ರೆ ಹೀಗೇನೆ. ಬಟ್ ಕೋಪ ಯಾಕೆ ಬಂತು? ಮಾಡೋದೆಲ್ಲ ಮಾಡ್ಬಿಟ್ಟು ಕೋಪ ಯಾಕೆ ಬಂತು ಅಂತ ಕೇಳ್ತಿದ್ದೀರಾ? ನೀವು ಗಂಡಸ್ರೆಲ್ಲ ಇಷ್ಟನೇ, ಮಾಡೋದೆಲ್ಲ ಮಾಡ್ಬಿಡ್ತೀರಾ, ಆಮೇಲೆ ಬಂದು ಏನಾಯ್ತು ಅಂತ ಕೇಳ್ತೀರಾ. ಓಕೆ, ಈಗ ನಿಧಾನವಾಗಿ ಹೇಳು, ಏನಾಯ್ತು? ಊಟ ಮಾಡುವಾಗ ಏನ್ ಹೇಳಿದ್ರಿ ನೀವು? ಏನ್ ಹೇಳಿದ್ರಿ? ಮನೆಗೆ ಹೋಗು ಅಂತ ತಾನೆ ನಾನು ನಿಮಗೆ ಹೇಳಿದ್ದೆ. ನನಗೆ ಮನೆಗೆ ಹೋಗಕ್ಕೆ ಇಷ್ಟ ಇಲ್ಲ, ನಾನು ಇಲ್ಲೇ ಇರ್ತೀನಿ ಅಂತ. ಆದ್ರೆ ನೀವು ಅವಾಗ ಓಕೆ ಅಂದ್ಬಿಟ್ಟು ಇವಾಗ ಪ್ಲೇಟ್ ಚೇಂಜ್ ಮಾಡ್ತಿದ್ದೀರಾ. ಇಲ್ವಲ್ಲ, ನೀನು ಯಾವ ಪ್ಲೇಟಲ್ಲಿ ಬಡಿಸಿದ್ದೋ ಅದೇ ಪ್ಲೇಟಲ್ಲೇ ಊಟ ಮಾಡಿದ್ದು ನಾನು. ನಾನು ಏನು ಹೇಳಿದ್ರು ಉಲ್ಟಾ ಮಾತಾಡ್ತಿದ್ದೀರಾ. ನಾನು ಮನೆಗೆ ಹೋಗಲ್ಲ ಅಂದ್ರೆ ಹೋಗು ಅಂತ ಹೇಳ್ತಿದ್ದೀರಾ. ಫಾಸ್ಟಾಗಿ ಹೇಳ್ಬಿಟ್ಟು ನಿನಗೆ ಬುದ್ಧಿ ಇಲ್ಲ, ನೀನು ದಡ್ಡಿ ಅಂತ ನನಗೆ ಹೇಳ್ತೀರಾ. ಇವಾಗ ಪ್ಲೇಟ್ ಚೇಂಜ್ ಮಾಡ್ತಿದ್ದೀರಾ ಅಂದ್ರೆ ಅದನ್ನ ಇಟ್ಕೊಂಡು ನಾನು ಅಣಿಸ್ತಾ ಇದ್ದೀರಾ. ಇದನ್ನೆಲ್ಲ ನಮ್ಮ ಅಪ್ಪಂಗೆ ಹೇಳ್ತೀನಿ. ಬಟ್ ಏನಂತ ಹೇಳ್ತೀರಾ? ಅಪ್ಪ ನನ್ನ ಗಂಡ. ಮುಂದಕ್ಕೆ ಹೇಳು. ಯಾಕೆ ಹಾಗೆ ನಿಲ್ಲಿಸ್ಬಿಟ್ಟೆ? ಹೇಳು. ಅದೇ ಅವರು ಅಂದ್ರೆ ಅವರು ಅದೆಲ್ಲ ನಿಮ್ಗೆ ಯಾಕೆ? ನೀವು ನನಗೆ ಕೀಟ್ಲೆ ಮಾಡ್ತಿದ್ದೀರಾ ಅಂತ ಅಪ್ಪಂಗೆ ಹೇಳ್ತೀನಿ. ತುಂಬಾ ಕಾಲ ಎಳಿತಾ ಇದ್ದಾರೆ, ನಾನು ಮನೆಗೆ ಹೋಗಲ್ಲ ಅಂದ್ರೂ ಹೋಗು ಅಂತ ಫೋರ್ಸ್ ಮಾಡ್ತಿದ್ದಾರೆ ಅಂತ. ಆಕ್ಚುಲಿ ನಾನು ನಿನಗೆ ಹೋಗು ಅಂತ ಹೇಳಿದ್ದು ನಿಜ. ಏನೋ ಗೊತ್ತಿಲ್ಲ ಲೀಲಾ, ಇತ್ತೀಚೆಗೆ ನಿನ್ನನ್ನು ಕಾಡ್ಸೋದ್ರಲ್ಲಿ ಒಂಥರ ಖುಷಿ ಸಿಗುತ್ತೆ ನನಗೆ. ಈ ಚಿಕ್ಕ ಮಕ್ಕಳ ಮೇಲೆ ಪ್ರೀತಿ ಜಾಸ್ತಿ ಆದಾಗ ಅವ್ರೇನಾರ ಕೇಳಿದಾಗ ಕೊಡಲ್ಲ ಅಂತ ಹೇಳಿ ಅಳಿಸ್ತೀವಲ್ಲ, ಹಾಗೆ. ಪ್ರೀತಿಯಿಂದನಾ? ಅಫ್ಕೋರ್ಸ್ ಪ್ರೀತಿಯಿಂದಾನೆ. ನಿನ್ನನ್ನು ಮನೆಗೆ ಕಳ್ಸೋದಕ್ಕೆ ನನಗಿಷ್ಟನಲ್ಲಿಲ್ಲ, ಡೆಫಿನೆಟ್ಲಿ ಇಲ್ಲ. ನಾನು ಹಿಂಗೆ ಹೇಳಿದ್ದೀನಿ ತಾನೆ, ನಿನಗೆ ಹೋಗಕ್ಕೆ ಇಷ್ಟ ಇಲ್ಲ ಅಂದ್ರೆ ಹೋಗ್ಬೇಡ, ಇಲ್ಲೇ ಇರು ಅಂತ. ಇಲ್ಲೇ ಇರು, ಮತ್ತೆ ಯಾಕೆ ಕೋಪ? ನೀವು ಒಂದೊಂದು ಸಲ ಒಂದೊಂದು ಥರ ಮಾತಾಡ್ತೀರಾ ರೀ. ನನಗೆ ಹೋಗಕ್ಕೆ ಇಷ್ಟ ಇಲ್ಲ, ನಾನು ಇಲ್ಲೇ ಇರಬೇಕು, ಅಕ್ಕ ಹಬ್ಬ ಮಾಡೋದನ್ನ ನೋಡಬೇಕು. ಪ್ಲೀಸ್ ರೀ, ನೀವು ಹೇಳ್ದಾಗಿಂದ ಅದೇ ನನ್ನ ತಲೆಯಲ್ಲಿ ಕೂತ್ಬಿಟ್ಟಿದೆ. ನನ್ನ ಕಳಿಸ್ಬೇಡಿ. ಆ್ಯಕ್ಚುಲ್ ಫ್ಯಾಕ್ಟ್ ಏನು ಗೊತ್ತಾ, ನೀನನ್ನು ಎಲ್ಲಿಗೂ ಕಳ್ಸೋಕ್ಕೆ ನನ್ನ ಮನಸ್ಸೇ ಬರಲ್ಲ. ನೀನು ಇಲ್ಲೇ ಇರಬೇಕು, ಇಲ್ಲೇ ಇರ್ತೀಯ. ನಿಜವಾಗ್ಲೂ ನನ್ನ ಹಬ್ಬ ಇಲ್ಲೇ ಮಾಡ್ಬೋದಾ? ನನ್ನ ಹಬ್ಬ ಇಲ್ಲೇ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದೇನಿದು ಬರೀ ಜ್ಯೂಸಾ? ಗಟ್ಟಿ ಹಾಲಲ್ಲಿ ಮಿಲ್ಕ್ ಶೇಕ್ ಏನು ಮಾಡಲ್ವಾ? ಮಾಡ್ತಾಳೆ, ಫಸ್ಟ್ ಇದನ್ನ ಕುಡೀರಿ, ಆಮೇಲೆ ಮಾಡಿಸ್ತೇನೆ. ಯಾರನ್ನ ಹುಡುಕ್ತಾ ಇದ್ದೀರಾ? ಲೀಲಾ ಅತ್ತೆನಾ? ಮಗಳಿರೋ ಮನೆಗೆ ಬಂದು ಮಗಳನ್ನಲ್ದೆ ಇನ್ಯಾರನ್ನ ಹುಡುಕ್ಲಮ್ಮ? ಓ ಆಂಟಿ, ತುಂಬಾ ದಿನ ಆಯ್ತು ನಿಮ್ಮನ್ನ ನೋಡಿ. ಹೇಗಿದ್ದೀರಾ? ಲೀಲನ್ ನೋಡಕ್ ಬಂದಿದ್ದೀರಾ ಅಂತ ಗೊತ್ತಾಯ್ತು. ಕರೆಕ್ಟ್ ತಾನೇ? ಲೀಲಾನ ಗೌರಿ ಗಣೇಶ ಹಬ್ಬಕ್ಕೆ ಮನೆಗೆ ಕರ್ಕೊಂಡು ಹೋಗೋಣ ಅಂತ ಬಂದೆ. ಇದು ನಮ್ಮ ಮನೆ ಸಂಪ್ರದಾಯ, ಆದಿ ಕಾಲದಿಂದನೂ ನಡ್ಕೊಂಡು ಬಂದಿದೆ. ನನ್ನ ಮದುವೆ ಆಗಿ 3 ವರ್ಷನೂ ನಾನು ತವ್ರ ಮನೇಲೇ ಹಬ್ಬ ಆಚರಿಸಿದ್ದು. ಈಗ ತಾನೇ ನನ್ನ ಸೊಸೆ ಲೀಲಾ ಇದೇ ಮನೇಲಿ ಇರ್ತೀನಿ ಅಂತ ಖುಷಿ ಪಡ್ತಿದ್ದಾಳೆ. ಅಂಥದ್ರಲ್ಲಿ ಈ ಕೌಸಲ್ಯ ಅವಳನ್ನ ಕರ್ಕೊಂಡೋಗಕ್ಕೆ ಬಂದಿದ್ದಾಳ. ಮಾಡ್ತೀನಿ ಇರು, ನಡಿ. ಹೇಗಿದ್ದೀರಮ್ಮ? ಕಾಣಿಸ್ತಿಲ್ವಮ್ಮ ಕೌಸಲ್ಯ ಹೇಗಿದ್ದೀನಿ ಅಂತ? ನೀವು ಬಿಡಿ, ಶ್ರೀಮಂತರು, ದುಡ್ಡಿದ್ರೆ ಎಲ್ಲಾನು ಚಂದನೇ ಇರುತ್ತೆ.
ದುಡ್ಡಿರೋರೆಲ್ಲ ಚೆನ್ನಾಗಿರೋ ಹಾಗಿದ್ದಿದ್ರೆ ಈ ಪ್ರಪಂಚದಲ್ಲಿ ನೋಟ್ ಬಿಟ್ಟು ಇನ್ನೇನು ಇರ್ತಿರ್ಲಿಲ್ಲಮ್ಮ. ದುಡ್ಡಿರೋರಷ್ಟೇ ಇದನ್ನು ಹೇಳೋದಕ್ಕೆ ಸಾಧ್ಯ ಅಮ್ಮ. ನಾನೊಂದು ವಿಷಯ ಹೇಳಬೇಕು ಅಂತ ಬಂದಿದ್ದೀನಿ. ಅದು ನಿಮ್ಮ ಕಿವಿಗೆ ಬಿದ್ದಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಅದನ್ನು ಕೇಳಿಸ್ಕೊಂಡೆಮ್ಮ ನಾನು ಇಲ್ಲಿಗೆ ಬಂದಿದ್ದು. ಅಮ್ಮ ನಿಂತೇ ಇದ್ದೀರಲ್ಲ, ಬನ್ನಿ ಕೂತ್ಕೊಂಡು ಮಾತಾಡಿ. ಕೂತ್ ಮಾತಾಡೋ ವಿಷಯ ಬೇರೆನೇ ಇರುತ್ತಮ್ಮ. ಕೆಲವು ವಿಷಯಗಳನ್ನ ನಿಂತ ಜಾಗದಲ್ಲೇ ಸರಿ ಮಾಡಿಬಿಡ್ಬೇಕು. ನೋಡಿ ಕೌಸಲ್ಯ, ಲೀಲಾ ಇಲ್ಲೇ ಹಬ್ಬ ಮಾಡ್ತಾಳೆ, ನಿಮ್ಮ ಮನೆಗೆ ಬರೋದಿಲ್ಲ. ಲೇ ಮುತ್ಕಿ, ಸುಮ್ಮನೆ ನನ್ನ ದಾರಿ ಗಡ್ಡ ಬರಬೇಡ ಕಣೆ. ಅಲ್ಲಮ್ಮ, ನೀವು ಹೀಗಂದ್ರೆ ಹೇಗೆ? ನಮ್ಮ ಮನೆ ವಸ್ತು ನಿಮ್ಮ ಮನೇಲಿ ಇದೆಯಲ್ಲ ಅಂತ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದೀನಿ. ನೀವು ಕಳಿಸಲ್ಲ ಅಂದರೆ ನನ್ನ ಮಗಳನ್ನ ಬಿಟ್ಟು ನಾನು ಹಬ್ಬ ಮಾಡೋದಕ್ಕಾಗುತ್ತಾ? ಬೇಕಿದ್ರೆ ನೀವಾಗಲೇ ನಮ್ಮನೆಗೆ ಬಂದು ಹಬ್ಬ ಮಾಡಿ. ಇದು ನಿಮ್ಮನೆ ಥರಾನೇ ಅಲ್ವಾ? ಹೌದಾ? ನಾವು ಇಲ್ಲೇ ಬಂದು ಹಬ್ಬ ಮಾಡ್ಬೋದಾ? ಇದು ಒಂಥರ ಚೆನ್ನಾಗಿದೆ. ಬೇಡ ಬೇಡಮ್ಮ, ನಾವಿಲ್ಲಿ ಬಂದರೆ ನಮ್ಮ ಮನೇಲಿ ಯಾರು ದೀಪ ಹಚ್ತಾರೆ ಹೇಳಿ? ಇಲ್ಲ, ನಮ್ಮ ಮನೇಲೆ ಹಬ್ಬ ಮಾಡ್ತೀವಿ. ಏನು ಮೇಡಮ್ ಇವರು ಪಟ್ಟು ಬಿಡದೆ ಕಳಿಸ್ಕೊಡಿ ಅಂತಿದ್ದಾರೆ. ಯಾಕೋ ಇಲ್ಲಿ ಏನೋ ಒಂದು ಸಮಸ್ಯೆ ಇದೆ ಅಂತ ಅನ್ನಿಸ್ತದೆ. ನನಗೆ ಯಾವತ್ತಿಂದಲೂ ಇಲ್ಲಿ ಏನೋ ಸಮಸ್ಯೆ ಇದೆ ಅಂತ ಅನ್ನಿಸ್ತಿತ್ತು, ಆದರೆ ಏನು ಸಮಸ್ಯೆ ಅಂತ ಗೊತ್ತಿರಲಿಲ್ಲ ಅಷ್ಟೇ. ಅಮ್ಮ, ಅವರು ಮಗಳು ಅಂದರೆ ಪ್ರಾಣ ಬಿಡ್ತಾರೆ, ಅದಕ್ಕೋಸ್ಕರನೇ ಇಲ್ಲಿವರೆಗೆ ಬಂದು ಕೇಳ್ತಿದ್ದಾರೆ. ಇಲ್ಲ ಅಂತ ಹೇಗೆ ಹೇಳೋಕ್ಕಾಗತ್ತೆ? ಅಂತರ ಇದು ನಿನಗೆ ಸಂಬಂಧಪಟ್ಟ ವಿಷಯ ಅಲ್ಲಮ್ಮ. ನೀನು ಯಾಕೆ ಸುಮ್ಮನೆ ತಲೆ ಹಾಕ್ತೀಯಾ? ಅದು ಹಾಗಲ್ಲಮ್ಮ, ಲೀಲಾ ಇಲ್ಲೇ ಇರಬೇಕು ಅಂತ ನನಗೂ ಆಸೆ ಇದೆ. ಆದರೆ ಅವ್ರ ತಾಯಿ ಮಾತಕ್ಕೂ ಬೆಲೆ ಕೊಡಬೇಕಲ್ವಾ? ನಾನು ಒಬ್ಬ ತಾಯಿ. ಒಬ್ಬ ತಾಯಿ ಹೇಗಿರಬೇಕು, ಯಾವ ಥರ ನಡ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಆ ತಾಯ್ತನನ ದಾಟಿನೇ ನಾನು ಬಂದಿರೋದು. ಒಂದು ಸಂಬಂಧಕ್ಕೆ ಎಷ್ಟು ಬೆಲೆ ಕೊಡಬೇಕೋ ಅಷ್ಟೇ ಕೊಡೋದು ನಾನು. ಅಲ್ಲಮ್ಮ, ಇಷ್ಟೆಲ್ಲ ಮಾತಾಡ್ತಾ ಇದ್ದೀವಿ, ನನ್ನ ಮಗಳನ್ನೇ ಕರೆದು ಕೇಳ್ಬಿಡ್ತೀನಿ. ಅವಳೇ ಹೇಳಿ, ಎಲ್ಲಿ ಅವಳು? ಲೀಲಾ, ಲೀಲಾ! ಸ್ಕೂಲ್ ಮುಗಿದ್ಮೇಲೆ ಮಕ್ಳನ್ನ ಕರ್ಕೊಂಡು ಹೋಗೋದಕ್ಕೆ ಅಮ್ಮ ಬರ್ತಾರೆ. ನಮ್ಮಮ್ಮನೂ ಬರ್ತಿದ್ರು, ಅದಕ್ಕೆ ನನಗೆ ನೆನಪಿದೆ. ನಿನ್ನ ಟೈಮು ಮುಗೀತು ಲೀಲಾ. ಈ ಮನೆಯಲ್ಲಿ ನಿನ್ನ ಸ್ಕೂಲಿಂಗ್ ಮುಗ್ದಿದೆ, ಅದಕ್ಕೆ ನಿಮ್ಮಮ್ಮ ಬಂದಿದ್ದಾರೆ ಕರ್ಕೊಂಡು ಹೋಗೋದಕ್ಕೆ ಅಂತ. ಹೋಗ್ಬಿಡ್ಬಾ. ಏನು ಉರ್ಸಕ್ ಬಂದಿದ್ಯಾ? ನಿನ್ನೆಲ್ಲ ನಾನು ಲೆಕ್ಕಕ್ಕೆ ಇಟ್ಟಿಲ್ಲ. ನೀನು ಆಡೋ ಮಾತು ನನ್ನ ಕಿವಿಗೆ ಬೀಳುತ್ತಾ? ನೋಡು, ಸುಮ್ಮನೆ ನಿನ್ನ ಕೆಲಸ ನೋಡ್ಕೊ ಹೋಗು. ನೋಡ್ಕೊಳ್ತೀನಿ, ಅದೇ ಕೆಲಸದ ಮೇಲೆ ಇದ್ದೀನಿ. ನೀನು ಈಚೆ ಮತ್ತು ಅಂತರರಾತ್ರಿ ಮಧ್ಯೆ ಬರೋದು ನನಗೆ ತುಂಬ ಹೊರಟೋಗ್ತಿತ್ತು. ಫೈನಲಿ ನಿಮ್ಮ ಮಮ್ಮಿ ಬಂದಿದ್ದಾರೆ ನೀನು ಕರ್ಕೊಂಡು ಹೋಗೋದಕ್ಕೆ ಅಂತ. ಮಗಳು ಅಂದರೆ ಅದು ಏನು ಪ್ರೀತಿ, ಏನು ಕತೆ, ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಅಲ್ಲ, ನೀನು ಯಾಕೆ ಈ ಜೋಡಿ ನಂಬರ್ 1 ಥರ ನಿಮ್ಮ ಮಮ್ಮಿ ಜೊತೆ ಮಮ್ಮಿ ನಂಬರ್ 1 ಪ್ರೋಗ್ರಾಮ್ಗೆ ಹೋಗ್ಬಾರ್ದು? ಓ, ಆ ಪ್ರೋಗ್ರಾಮ್ ಬರ್ತಿಲ್ಲ ಅಲ್ವಾ? ಎನಿವೆ, ನಿನಗೋಸ್ಕರ ಅಂತಾನೆ ಒಂದು ಪ್ರೋಗ್ರಾಮ್ ರೆಡಿ ಮಾಡ್ಸೋಣ, ಓಕೆನಾ? 24 ಗಂಟೆ ಬರೀ ಕನ್ಸಿನ ಲೋಕದಲ್ಲೇ ಇರ್ತೀಯಲ್ಲ ಸರು, ಸ್ವಲ್ಪ ರಿಯಾಲಿಟಿಗೆ ಬಾ. ನಾನು ಈ ಮನೆ ಬಿಟ್ಟು ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತೀನಿ. ಗೌರಿ ಹಬ್ಬನೂ ಇಲ್ಲೇ ಮಾಡ್ತೀನಿ. ನಮ್ಮಮ್ಮ ಅಲ್ಲ, ಅಮ್ಮನಮ್ಮ ಬಂದ್ರು ನಾನು ಇಲ್ಲಿಂದ ಕದ್ಲಲ್ಲ. ನೋಡೋಣವಾ? ಓ, ಧಾರಾಳವಾಗಿ. ಇದು ಗೌರಿ ಹಬ್ಬ ಲೀಲಾ, ಬೇರೆ ಹಬ್ಬ ಆಗಿದ್ದಿದ್ರೆ ಈ ಡೈಲಾಗ್ ಎಲ್ಲ ವರ್ಕ್ ಆಗಿರ್ತಿತ್ತು. ತವ್ರ ಮನೆಯಿಂದ ಗೌರಿ ಹಬ್ಬಕ್ಕೆ ಅಂತ ಕರೆಯೋದಕ್ಕೆ ಬಂದಿರೋ ತಾಯಿಗೆ ಇಲ್ಲ ಅಂತ ಹೇಳೋದಕ್ಕಾಗತ್ತಾ? ಯೋಚನೆ ಮಾಡು. ಇವಾಗ ಶಾಕ್ ಹೊಡಿತು ಅನ್ಸತ್ತೆ. ಕೆಲವೊಂದ್ಸಲ ಹಾಗೆ ಕೆಲವ್ರಿಗೆ ಬೇಗ ಅರ್ಥ ಆಗಲ್ಲ, ಅದಕ್ಕೆ ಅವ್ರನ್ನ ಟ್ಯೂಬ್ಲೈಟ್ ಅಂತ ಕರೀತಾರೆ. ಅದಕ್ಕೆ ಎಕ್ಸಾಂಪಲ್ಲು ತಾವೇ. ಗ್ರೋ ಅಪ್ ಬೇಬಿ. ಇದು LED ಲೈಟ್ ಕಾಲ. ಟ್ಯೂಬ್ಲೈಟ್ ಆಗೇ ಇದ್ರೆ
ಔಟ್ಡೇಟೆಡ್ ಅಂತ ಕಿತ್ತು ಬಿಸಾಕ್ತಾರೆ. ಹಾ, ನನ್ನ ಕೆಲಸ ಆಯಿತು. ಹೋಗು, ನಿಮ್ಮ ಮಮ್ಮಿ ಹೊರಗಡೆ ಕಾಯ್ತಾ ಇರ್ತಾರೆ. ಹ್ಯಾಪಿ ಜರ್ನಿ, ಬಾಯ್. ಸರ್, ಸರ್ ಸರ್ ನೀವು ಇಲ್ಲಿ? ನಾನು ಅದನ್ನು ಕೇಳಬೇಕು. ಏನಾಯ್ತು ಸರ್? ಏನಾರ ಪ್ರಾಬ್ಲಮ್ ಅಗಾಡಿಲಿ? ಫೀಲ್ಡ್ ವರ್ಕ್ ಇತ್ತು, ಮುಗಿಸ್ಕೊಂಡು ಬರ್ತಾ ಇದ್ದೆ, ಇದ್ದಕ್ಕಿದ್ದಾಗೆ ಆಫ್ ಆಗೋಯ್ತು. ಯಾಕೋ ಗೊತ್ತಿಲ್ಲ. ಅದಕ್ಕೆ ಅಂತ ಎಷ್ಟು ದೂರ ತಳ್ಕೊಂಡು ಹೋಗ್ತೀರಾ ಸರ್? ಮೆಕ್ಯಾನಿಕ್ಗೆ ಫೋನ್ ಮಾಡೋದಲ್ವಾ? ಅಯ್ಯೋ, ನನಗೆ ಗೊತ್ತಿರೋ ಮೆಕ್ಯಾನಿಕ್ಗಳೆಲ್ಲ ನಮ್ಮ ಮನೆ ಹತ್ತಿರದವ್ರು ಸರ್. ಇಷ್ಟು ದೂರ ಕರೆದ್ರೆ ಯಾರು ಬರ್ತಾರೆ? ಅದಕ್ಕೆ ತಳ್ತಾ ಇದ್ದೀನಿ ಸರ್. ಒಂದು ನಿಮಿಷ ಬಿಡಿ. ಅಯ್ಯೋ, ನೀವು ಯಾಕೆ? ಒಂದು ನಿಮಿಷ ಬಿಡಿ ಸರ್. ಬೇಡ, ಬಿಡಿ 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 ಬಿಡಿ. ಎಲ್ಲಿಗೆ ಸರ್? ಬನ್ನಿ ಸರ್. ಎಲ್ಲಿ ನನ್ನ ಮಗಳು ಇನ್ನೂ ಬಂದೇ ಇಲ್ಲ. ಅಲ್ಲಮ್ಮ ರೂಪ, ನೀನು ಹೋಗಿ ಅವಳನ್ನ ಕರೆಯೋದಲ್ವಾ? ತಾಯಿ ಸಂಕಟ ಏನು ಅಂತ ನಿಂಗೆ ಅರ್ಥ ಆಗುತ್ತಾ? ನಾಳೆ ನಿನ್ನ ತಾಯಿ ಆದಾಗ ಅದೆಲ್ಲ ಗೊತ್ತಾಗುತ್ತೆ. ನಾನು 4-5 ಮಕ್ಕಳನ್ನ ಹೆರದೇ ಇರ್ಬೋದು, ಆದರೆ ನನ್ನ ಸಾಕು ಮಗಳಿಗೆ ನನ್ನ ಹೃದಯ ಮಿಡಿಯುತ್ತೆ. ಲೀಲಾ, ಲೀಲಾ, ಎಲ್ಲಿದ್ಯಮ್ಮ ಲೀಲಾ? ಬಾರೆ, ನಿಮ್ಮ ಅಮ್ಮ ಕರಿತಾ ಇದ್ದಾಳೆ. ಲೀಲಾ, ಇರಿ ಆಂಟಿ, ನಾನೇ ಕರಿತೀನಿ. ಅಮ್ಮ, ಹೇಗಿದ್ಯಾ ಅಮ್ಮ? ಚೆನ್ನಾಗೇ ಇದಾರಲ್ಲಮ್ಮ, ನೋಡಿದ್ರೆ ಗೊತ್ತಾಗಲ್ವಾ? ಲೀಲಾ, ನೋಡೋದಕ್ಕೆ ಮಾತ್ರ ಹೀಗೆ ಕಾಣಿಸ್ತಾ ಇದ್ದೀನಿ, ಆದರೆ ಮಕ್ಕಳಿಲ್ದ ಸ್ವರ್ಗೋಗ್ಬಿಟ್ಟಿದ್ದೀನಿ. ಅಲ್ಲಮ್ಮ, ನಿನ್ನನ್ನು ಹಬ್ಬಕ್ಕೆ ಕರೆಯೋಣ ಅಂತ ಬಂದ್ವಿ, ಆದರೆ ಇವ್ರು ಕಳಿಸ್ಕೊಡಲ್ಲ ಅಂತ ಇದ್ದಾರೆ. ಮನೆಯಿಂದ ದೇವಸ್ಥಾನಕ್ಕೆ ಹೋದೋಳು ಇನ್ನು ವಾಪಸ್ ಬರಲೇ ಇಲ್ವಲ್ಲಮ್ಮ. ನಾವು ನಿಮ್ಗೆ ಏನು ಕಡಿಮೆ ಮಾಡಿದ್ದೀವಿ? ಅಮ್ಮ, ಯಾಕೆ ಈ ಥರ ಓವರ್ ಆಗಿ ಮಾತಾಡ್ತಿದ್ಯಾ? ಬಾ ಮಾತಾಡೋಣ. ಅಯ್ಯೋ ಬೇಡಮ್ಮ, ಏನೇ ಇದ್ರು ಇಲ್ಲೇ ಮಾತಾಡು. ನನ್ಗೆ ಯಾಕಮ್ಮ ಹೇಳ್ದೆ ಕೇಳ್ದೆ ಬಂದ್ಬಿಟ್ಟೆ? ಅಜ್ಜಿಗೆ ಹುಷಾರಿರ್ಲಿಲ್ಲ, ಅದಕ್ಕೆ ಬಂದೆ. ಹಾಗಂತ ನಿಮ್ಮನೆಯವ್ರ ಆರೋಗ್ಯನೂ ನೋಡ್ಬೇಕಲ್ವ ಲೀಲಾ? ಪಾಪ ನಿಮ್ಮ ಅಮ್ಮನ ಮುಖ ನೋಡು. ಮಗಳು ಬರ್ತಾಳೆ ಬರ್ತಾಳೆ ಅಂತ ಕಾದು ಕಾದು ನಿನ್ನ ದಾರಿ ನೋಡಿ ನೋಡಿ ಅವ್ರ ಕಣ್ಣೆಲ್ಲ ಒಳಗೆ ಹೋಗ್ಬಿಟ್ಟಿದೆ. ನಿಜ ಕಡಮ ಅಂತ್ರ. ಲೀಲಾ, ಈ ಮನೆ ಯಜಮಾನಿನೇ ಅಂತ್ರ. ಯಾರಿಗೇನ್ ಬೇಕು ಏನ್ ಬೇಡ ಅಂತ ಅವರೇ ನೋಡ್ಕೊಳ್ತಾರೆ. ನೀನ್ ಬಾಮ್ಮ, ನಮ್ಮ ಮನೆಗೆ ಹೋಗೋಣ. ಅಮ್ಮನ ಮಾತು ಯಾಕೋ ಬೇರೆ ತರ ಇದೆಯಲ್ಲ. ಏನಿರ್ಬೋದು ಗುಟ್ಟು? ಹಾಗಲ್ಲ ಅಮ್ಮ, ಅಕ್ಕ ಚೆನ್ನಾಗಿ ನೋಡ್ಕೋತಾರೆ. ಆದ್ರೆ ನಾನಿದ್ರೇನೆ ಅಜ್ಜಿ ಸರಿಯಾದ ಟೈಮಿಗೆ ಊಟ ಮಾಡೋದು, ತಿಂಡಿ ತಿನ್ನೋದು, ಮಾತ್ರೆ ತಗೊಳ್ಳೋದು. ಅಂದ್ರೆ ನಾನು ಅಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳಲ್ಲ ಅಂತನ ಲೀಲಾ? ಅಯ್ಯೋ, ನೀನ್ ನೋಡ್ಕೊಳಲ್ಲ ಅಂತಲ್ಲಮ್ಮ, ಆದ್ರೆ ಲೀಲಾ ಇದ್ರೆ ನಂಗೊಂದು ಸ್ವಲ್ಪ ಕಂಫರ್ಟಬಲ್. ಏನಮ್ಮ, ನನಗಿದೆಲ್ಲ ಗೊತ್ತಾಗಲ್ಲ. ಆದ್ರೂ ನನಗೆ ಗೊತ್ತಿರೋ ಒಂದು ವಿಷಯ ಹೇಳ್ತೀನಿ. ನಿನಗೂ ಈ ಮನೆಗೂ ಯಾವ ಸಂಬಂಧನೂ ಇಲ್ಲ. ಅಂತರನ್ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ನಿನಗೆ ಈ ಮನೇಲಿ ಏನ್ ಕೆಲಸ? ಇಲ್ಲಿ ಯಾಕಿದ್ಯಾ ಅಂತ ನಿನ್ನನ್ನು ಕತ್ತಿಡಿದು ಈ ಮನೆಯಿಂದ ಆಚೆ ದಬ್ಬಿರೋರು. ಅಂತರ ಆಗಿರೋದಕ್ಕೆ ನಿನ್ನನ್ನು ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದಾಳೆ ಅಲ್ವೇನಮ್ಮ ಅಂತರ?
ಪರವಾಗಿಲ್ಲ ಸರ್, ಬೇಕಂದ್ರೆ ಇನ್ನೊಂದು 3 ಕಿಲೋಮೀಟರ್ ಗಾಡಿ ಹಂಗೆ ತಳ್ಕೊಂಡು ಹೋಗ್ಬಿಡ್ತೀವಿ. ಸರ್, ಡ್ಯಾಶ್ಬೋರ್ಡ್ ಓಪನ್ ಮಾಡಿ. ಯಾಕೆ ಸರ್? ನೀವು ಓಪನ್ ಮಾಡಿ ಹೇಳ್ತೀನಿ. ಅಲ್ಲಿದ್ದೀರ ಅದನ್ನು ತಗೊಳ್ಳಿ. ಅದರಲ್ಲಿ ಒಂದನ್ನು ಬಾಯಿಗೆ ಹಾಕ್ಕೊಳ್ಳಿ. ಬಿಸಿಲಲ್ಲಿ ತುಂಬ ಹೊತ್ತು ಓಡಾಡಿದಿರಲ್ಲ, ಸುಸ್ತಾಗಿರುತ್ತೆ, ತುಂಬ ಸ್ಟ್ರೇನ್ ಆಗಿರುತ್ತೆ, ಬಾಡಿ ಡಿಹೈಡ್ರೇಟ್ ಆಗಿರುತ್ತೆ. ಇದು ತಗೊಳ್ಳಿ, ಶುಗರ್ ಲೆವೆಲ್ಲು ನಾರ್ಮಲ್ ಆಗುತ್ತೆ. ಯಾಕೆ ಸರ್ ನನ್ನ ಮೇಲೆ ಇಷ್ಟೊಂದು ಅಕ್ರೆ? ಮೊದಲು ನೀವು ಅದನ್ನು ತಗೊಳ್ಳಿ, ಆಮೇಲೆ ಹೇಳ್ತೀನಿ ನಾನು. ನೋಡಿ, ನಿಮ್ಮ ಕೈ ಎಷ್ಟು ನಡುಗ್ತಾ ಇದೆ. ಅಲ್ಲ ಸರ್, ಈ ಥರ ಒಂದು ಪ್ರಾಬ್ಲಮ್ ಇದೆ ಅಂತ ನನಗೊಂದು ಮಾತು ಹೇಳೋದಲ್ವಾ? ಸರ್, ಯಾಕೆ ಅಳ್ತಾ ಇದ್ದೀರಾ? ನಾನೆಲ್ಲ ತಪ್ಪಾಗಿ ಹೇಳಿದ್ನಾ? ಛೇ, ನಾನು ಆ ಥರ ಆಲೋಚನೆನೂ ಮಾಡಲ್ಲ ಸರ್. ನೀವು ತಪ್ಪು ಮಾತಾಡೋದು ಇಲ್ಲ, ತಪ್ಪು ಕೆಲಸ ಮಾಡೋದು ಇಲ್ಲ. ಆದರೆ ಹೊರಗಡೆ ಜನಗಳ ದೃಷ್ಟಿ ಬೇರೆನೇ ಇರುತ್ತಲ್ವಾ ಸರ್. ಮೊದಲನೇ ಹೆಂಡತಿ ವಾಪಸ್ ಬಂದ್ಮೇಲೆ 2ನೇ ಹೆಂಡತಿಗೆ ಆ ಮನೇಲಿ ಜಾಗ ಇರಲ್ಲ. ಜಗಳದಲ್ಲೇ ಜೀವನ ಕಳೆದು ಹೋಗುತ್ತೆ ಅಂತ ಅನ್ಕೋತಾರೆ. ಆದ್ರೆ ನೀವು ಮಾತ್ರ ನಮಗೆ, ನಮ್ಮ ಮನೆಯವರಿಗೆ, ನನ್ನ ಮಗಳಿಗೆ ಮೊದಲನಷ್ಟೇ ಅಕ್ಕರೆ ತೋರಿಸ್ತಾ ಇದ್ದೀರಲ್ಲ ಸರ್. ಯಾಕಿಷ್ಟು ಪ್ರೀತಿ ಅಂತ? ಸರ್, ದ್ವೇಷ ಮಾಡೋದಕ್ಕೆ ಕಾರಣ ಬೇಕು, ಪ್ರೀತಿ ಮಾಡೋದಕ್ಕೆ ಕಾರಣ ಬೇಕಾಗಿಲ್ಲ. ನೋಡಿ, ಲೀಲಾ ನನ್ನ ಜೊತೆ ಇರ್ತಾಳೋ ಬಿಡ್ತಾಳೋ, ಒಟ್ಟು ಕೊನೆಯವರೆಗೂ ನೀವು ನನ್ನ ಮಾವ ಆಗೇ ಇರ್ತೀರ. ಅದು ಯಾವತ್ತೂ ಬದಲಾಗಲ್ಲ. ಎಂಥ ಮಾತಾಡ್ತಿದ್ದೀರಮ್ಮ? ನಮ್ಮ ಲೀಲಾನ ಮನೆಯಿಂದ ಆಚೆ ಹಾಕೋಕ್ಕೆ ನಾವೆಲ್ಲ ಬಿಟ್ಬಿಡ್ತೀವ? ಅಯ್ಯೋ, ಬೇರೆಯವ್ರು ಇದ್ದಿದ್ರೆ ಹಾಗಾಗ್ತಿತ್ತೇನೋ ಅಂತ ಹೇಳಿದೆ ಅಷ್ಟೇ. ನನ್ನ ಮಗಳ ಬಗ್ಗೆ ನಾನು ಯಾಕೆ ಹಾಗೆ ಮಾತಾಡ್ಲಿ? ಗೆಸ್ಸು ಅಷ್ಟೇ. ಇಲ್ಲ, ಇದು ಅಮ್ಮನ ಮಾತು ಅಲ್ವೇ ಅಲ್ಲ. ಆಂಟಿ, ನೀವು ನಮಗೆ ಎಷ್ಟೇ ಹತ್ರದವ್ರಾಗಿರ್ಬೋದು, ಆದರೆ ನೀವು ಲೀಲಾಗ್ ಹೇಳಿರೋ ಮಾತನ್ನ ವಾಪಸ್ ತಗೊಳ್ಳಿ. ಅವಳು ಎಷ್ಟೇ ಆದರೂ ನನಗೆ ತಂಗಿ, ನನ್ನ ಬೆಸ್ಟ್ ಫ್ರೆಂಡ್. ಅವಳಿದ್ರೇನೆ ಈ ಮನೆಗೊಂದು ಕಳೆ. ನನ್ಗಿಂತ ಒಳ್ಳೆ ನಟಿ ಕಣೆ ನೀನು. ಪಾಪ ಈ ಲೀಲಾ ತಾನೇ ದೊಡ್ಡ ನಟಿ ಅಂತ ಓಡಾಡ್ತಾ ಇದ್ಲು. ಆದ್ರೆ ನಾನು ಆಕ್ಟಿಂಗ್ ಸ್ಕೂಲ್ಗೆ ಹೋಗ್ಲಿಲ್ಲ, ನ್ಯಾಚುರಲ್ ಆಗಿ ಎಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತಾ ಇದ್ದೀನಿ. ಶಬ್ಬಾಷ್ ಕೌಸಲ್ಯ. ಸರಿ ಮಲೀಲಾ, ಆಗ್ಲೇ ಅಜ್ಜಿ ಹೇಳಿದ್ರು ಲೀನನ್ ಒಂದು ಮಾತು ಕೇಳು ಅಂತ, ಅದಕ್ಕೆ ಅವ್ರ ಮುಂದೆನೆ ಕೇಳ್ತಾ ಇದ್ದೀನಿ. ಹಬ್ಬದ ತಯಾರಿ ಎಲ್ಲ ಹೇಗೆ ನಡೀತಾ ಇದೆ ಸರ್? ಚೆನ್ನಾಗಿ ನಡೀತಾ ಇದೆ ಸರ್. ನಮ್ಮನೇಲಿ ಏನು ಗ್ರ್ಯಾಂಡ್ ಆಗಿ ಮಾಡಲ್ಲ, ಇರೋದು 3 ಜನ ಅಲ್ವಾ, ತಕ್ಕ ಮಟ್ಟಿಗೆ ನಡೆಸ್ತಾ ಇದ್ದೀವಿ. ನಮ್ಮ ಮನೇಲಿ 3 ಜನ ಇದ್ದೀವಿ. ಎಷ್ಟೇ ಶೃಂಗಾರ ಮಾಡಿದ್ರು ನೀನಿದ್ದಾಗ ಇರಲ್ಲ ಲೀಲಾ. ಹಾಗಾದ್ರೆ ಒಂದು ಕೆಲಸ ಮಾಡಿದ್ದಾರೆ, ನೀವು 3 ಜನ ನಮ್ಮನೆಗೆ ಬಂದ್ಬಿಡಿ, ಎಲ್ಲರೂ ಒಟ್ಟಿಗೆ ಸೇರಿ ಸೆಲೆಬ್ರೇಟ್ ಮಾಡೋಣ. ನೀವು ಕರೆದ್ರಲ್ಲ ಸರ್, ಅಷ್ಟೇ ಸಾಕು. ನಾವು ನಮ್ಮನೇಲಿ ನಮ್ಮ ಕೈಲಾದ ಮಟ್ಟಿಗೆ ಹಬ್ಬ ಮಾಡಲೇಬೇಕು, ಮಾಡ್ತೀವಿ. ಲೀಲನ್ ಹತ್ರ ಮಾತಾಡಿದಾಗ ಅವಳು ಹೇಳ್ತಾ ಇದ್ಲು, ನಮ್ಮನೇಲಿ ಯಾವ ಥರ ಹಬ್ಬ ಮಾಡ್ತೀವಿ ಅಂದರೆ ಗಣೇಶನೇ ನಮ್ಮ ಮನೆಗೆ ಬಂದ್ಬಿಡ್ಬೇಕು, ಆ ಥರ ಮಾಡ್ತೀವಿ, ಹಾಗಿರುತ್ತೆ ಅಂದ್ಲು. ನಿನಗೆ ಹಬ್ಬ ಎಲ್ಲಿ ಮಾಡಿದ್ರೆ ಖುಷಿ ಆಗುತ್ತೋ ಅಲ್ಲೇ ಇರಮ್ಮ ಅಂದೆ. ಅವಳು ನಿಮ್ಮನೇಲೇ ಹಬ್ಬ ಮಾಡ್ತಾಳೆ ಸರ್. ಅದಕ್ಕೇನೆ ನಿಮ್ಮ ಅಪ್ಪನೇ ಹೇಳಿದ್ದು ಹಬ್ಬಕ್ಕೆ ಲೀಲನ್ ಕರ್ಕೊಂಡು ಬಾ ಅಂತ. ಅದಕ್ಕೆ ನಾನು ಬಂದಿದ್ದು. ಇಲ್ಲಾದ್ರೆ ನಾನು ಬರ್ತೀನಾ? ಅಲ್ಲ ಲೀಲಾ, ನಿಮ್ಮ ಅಪ್ಪ ಹೇಳಿದ್ರು ನೀನ್ ಬರಲ್ವಾ? ಅಪ್ಪ ಈ ತರ ಹೇಳಿದ್ರ? ದೇವ್ರಣಿಗೂ ಲೀಲಾ, ನನ್ನ ಮಗಳು ಬಂದಿಲ್ಲ ಅಂದ್ರೆ ನಂಗೆ ಹಬ್ಬ ಮಾಡೋ ಮನ್ಸೇ ಇಲ್ಲ. ಅವಳು ಬಂದ್ರೆ ಮಾತ್ರ ಹಬ್ಬ, ಇಲ್ಲಾಂದ್ರೆ ಬೇಡವೇ ಬೇಡ ಅಂತ
ಕಡ್ಡಿ ಮುರಿದಂಗೆ ಹೇಳ್ಬಿಟ್ರು. ನೀನ್ ಸುಮ್ಮನೆ ನನ್ನ ಜೊತೆ ಬಾ. ಸರಿ, ನಿಮ್ಮ ಗಾಡಿಗೆ ಏನೋ ಒಂದು ವ್ಯವಸ್ಥೆ ಆಗುತ್ತೆ, ಬನ್ನಿ ಮನೆಗೆ ಹೋಗೋಣ. ಅಯ್ಯೋ ಬೇಡ ಸರ್, ಸುಮ್ಮನೆ ಯಾಕೆ ನಿಮ್ಗೆ ತೊಂದರೆ? ತೊಂದರೆ ಅಲ್ಲ ಸರ್, ನೀವು ಬರಲಿಲ್ಲ ಅಂದರೆ ತೊಂದರೆ ಆಗುತ್ತೆ. ನನ್ನ ಮಾತು ಕೇಳಿ, ನಿಮ್ಮ ಗಾಡಿದೇನೋ ಒಂದು ವ್ಯವಸ್ಥೆ ಮಾಡ್ತೀನಿ ನಾನು. ಮನೆ ಇಲ್ಲೇ ಹತ್ತಿರ ಇದೆಯಲ್ಲ, ಬನ್ನಿ ಹೋಗೋಣ. ನಿಮ್ಮ ಗಾಡಿನ ತಲುಪಿಸೋ ಜವಾಬ್ದಾರಿ ನಂದು, ಸರಿನಾ? ಲೀಲಾ ಹೇಳಮ್ಮ, ಬರಲ್ಲ ಅಂತ ಹೇಳು. ಅಯ್ಯೋ ಅದು ಹೇಗಾಗುತ್ತಮ್ಮ? ಅವಳಿಗೆ ಅವಳ ಅಪ್ಪ ಅಂದ್ರೆ ಪ್ರಾಣ, ಅದಕ್ಕೆ ಬರೋ ಮನ್ಸು ಮಾಡಿದಾಳೆ. ಬರ್ತೀನಿ ಅಂತ ಹೇಳಮ್ಮ. ಅಮ್ಮ, ಆ್ಯಕ್ಚುಲಿ ಇಲ್ಲಿವಾಗ ಹಬ್ಬ ಮಾಡೋಕ್ಕೆ ಎಲ್ಲ ವ್ಯವಸ್ಥೆ ಆಗ್ತಿದೆ. ಇವಾಗ ಅಲ್ಲಿ ಬಾ ಅಂದರೆ ಹೇಗಮ್ಮ ಬರೋದು? ನಿಮ್ಮ ಅಪ್ಪನ ಮಾತಿಗೂ ಬೆಲೆ ಕೊಡ್ಲಿಲ್ವಲ್ಲ ಲೀಲಾ? ನೀನು ಅವ್ರ ಮೇಲೆ ತೋರ್ಸೋ ಪ್ರೀತಿ ಇದೇನಾ? ನಿನಗೆ ನನ್ನ ಮೇಲೆ ಪ್ರೀತಿ ಇಲ್ಲ ನಿಜ, ಆದ್ರೆ ಅವ್ರ ಮೇಲೇನೋ ಪ್ರೀತಿ ಇಲ್ವಾ? ಲೀಲಾ ಇಲ್ಲದೆ ಹಬ್ಬನೇ ಮಾಡೋದು ಬೇಡ ಅಂತ ಹೇಳಿದಾರೆ ನಿಮ್ಮಪ್ಪ. ಇಲ್ಲ, ನಾನು ಅವಳನ್ನ ಕರ್ಕೊಂಡು ಬಂದೇ ಬರ್ತೀನಿ ಅಂತ ಮಾತು ಕೊಟ್ಟು ಬಂದಿದ್ದೀನಿ. ಈಗೇನೋ ಬರ್ತೀಯೋ ಇಲ್ವೋ? ಲೀಲಾ ಎಲ್ಗೂ ಬರಲ್ಲ.